ದುಡ್ಡು ಹಂಚಕ್ ಬಂದ್ ಶಾಸಕರಾದ್ರು ಅಂತಾರೆ. ಹಂಗಾರೆ ನೀವು 2010 ತಕ್ಕ ದುಡ್ಡು ಹೊಡಿಯಕ್ ಬಂದ್ರಾ? 2010ರಿಂದ ಇವರು ಏನೋ ನಮ್ಮವರು ದುಡ್ಡು ಹಂಚಕ್ ಬಂದ್ ಶಾಸಕರಾದ್ರು ಅಂತ ನೀವ್ ಹೇಳ್ತಾ ಇದ್ದೀರಿ. ನೀವು ದುಡ್ಡು ಹೊಡಿಯಕ್ ಬಂದು ತಾಲೂಕ್ ಪಂಚಾಯತಿ ಮೆಂಬರ್ ಆದ್ರ? ಜಗದೀಶ್ ಅವರೇ, ಇದು ನಿಮ್ಗೆಲ್ಲ ಗೌರವ ತರ್ತಕ್ಕಂಥದ್ದಲ್ಲ. ಅವ್ರವ್ರು ಯಾವಾಗ ಯಾರು ಏನಾದ್ರು ಅನ್ನೋದೆಲ್ಲ ಮುಖ್ಯ. 2013ರಲ್ಲಿ ಬೈ ಎಲೆಕ್ಷನ್ ಆಯ್ತು. ಬೈ ಎಲೆಕ್ಷನ್ ಅಲ್ಲಿ ಅವ್ರು ಸಟ್ಕನ್ ತಮ್ಮ ಚುನಾವಣೆ ನಿಲ್ಕತ್ತಾರೆ. ಸಟ್ಕನ್ ತಮ್ಮನ್ ಚುನಾವಣೆ ಮಾಡ್ಬೇಕೆ ಬಂದಿತ್ತಪ್ಪ. ಅವರು ಇದೇ ತರ ನಿಮ್ಮಂಗೆನೆ ಏನೋ ನಿಮ್ ಫಾದರು ಬೇಗೂರಿಂದ ಕನ್ಗುಣಿಲಿ ಅವರು ಅಲ್ಲಿ ಹುಟ್ಟಿ ಅಲ್ಲಿ ಈ ತಾಲೂಕಿನಲ್ಲಿ ಅವರು 40 ವರ್ಷ ಪ್ರತಿನಿಧಿಸ್ತಾರೆ. ನೀವು ಅವ್ರ ಮಗನಾಗಿ ಬೆಂಗಳೂರಲ್ಲಿ ವ್ಯಾಸಂಗ ಮುಗಿಸಿದಿರಿ. 2010 ತಕ್ಕ ನೀವು ಬೆಂಗಳೂರಲ್ಲೇ ನಿಮ್ ಜೀವನ ಮಾಡಿದಿರಿ. 2010ಕ್ಕೆ ನೀವು ಅಚಾನಕ್ ಬಂದ್ ತಾಲೂಕ್ ಪಂಚಾಯತಿ ಮೆಂಬರ್ ಆದ್ರಪ್ಪ. ಅದನ್ನ ನಾವ್ಯಾರು ಟೀಕೆ ಮಾಡ್ತಾ ಇದ್ದೀವ ನಿಮ್ಮನ್ನ? ಇಲ್ಲ ನಾವು ಡಾಕ್ಟರ್ ರವಿ ಅವ್ರನ್ನ ಯಾವ ತರ ನಾವು ಟೀಕೆ ಮಾಡಿದೀವ? ಬರೋದು ಯಾವ ತರ ಬಂದ್ರು ಹೆಂಗೆ ಅನ್ನೋದಲ್ಲ, ನಾವು ಯಾವಾಗ ಬಂದೋ ಏಂತಕ್ ಬಂದೋ ನಾವು ಮಾಡ್ತಕ್ಕಂಥದ್ದು ಮುಂದಿನ ಜೀವನ ಯಾವ ತರ ಇರಬೇಕು, ನಮ್ಮನ್ನ ನೀವ್ ಹೆಂಗೆ ನಮ್ಮನ್ನ ಈ ತಾಲೂಕಿನ ಜನ ನಮ್ಮನ್ನ ಅಕ್ಸೆಪ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಿಮ್ಗೆ ಅದ್ರ ಬಗ್ಗೆ ಅರಿವಿರ್ಬೇಕು. ಏನೋ ನಮ್ಮ ಕಾರ್ಯಕರ್ತನೋ ನಮ್ಮ ಲೀಡರ್ನೋ ಓಲೈಸಕ್ಕೆ ಈಗ ಜಗದೀಶ್ ಅವ್ರನೋ ನಿಖಿಲ್ ಕುಮಾರಸ್ವಾಮಿನೋ ನಾನು ಬೈದ್ಬಿಟ್ರೆ, ಈ 4 ಜನ ಹೊಗಳು ಬಿಟ್ರೆ ಅಲ್ಲಿ 100 ಜನ ನಮ್ಮನ್ನ ಬೈತಿರ್ತಾರೆ. ಇವನೇನಪ್ಪ ಬೇಗೂರ್ ನಾರಾಯಣ ಹಿಂಗೆ ಕೇವಲವಾಗಿ ಮಾತಾಡ್ತಾನೆ, ಫಸ್ಟ್ ಅವನು ಅರಿವು ತಿಳ್ಕೊಂಡು ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ನನ್ನನ್ನ ಟೀಕೆ ಮಾಡ್ತಿರ್ತಾರೆ. ಅದರಿಂದ ಜಗದೀಶ್ ಅವರೇ, ಪ್ರೆಸ್ ಮೀಟು ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳನ್ನ ಇವತ್ತಿಂದನಾದ್ರೂ ನೀವು ಬಿಟ್ಬಿಟ್ಟು ನಮ್ಮ MLA ಅವರು ಈ ತಾಲೂಕಿನ ಇನ್ನು 2 ವರ್ಷದಲ್ಲಿ ಇದೊಂದು ನಮ್ಮ ತಾಲೂಕಿನ ಜನತೆಗೆ ಇದೊಂಥರ ಸುವರ್ಣಾವಕಾಶ. ಇದು CM ಮತ್ತೆ ರಾಜ್ಯದ ಅಭಿವೃದ್ಧಿ ಪಥದ ತಾಂಡೋಗ್ತಕ್ಕಂಥ ವ್ಯಕ್ತಿ, ದೂರದೃಷ್ಟಿ ಇರ್ತಕ್ಕಂಥ ಮನುಷ್ಯ ನಮಗೆ ಇವತ್ತು ಸಿಕ್ಕವ್ರೆ DK ಶಿವಕುಮಾರ್ ಅವರು. ನಿಮ್ ಕುಮಾರಸ್ವಾಮಿ ಅವರು ಯಾವತ್ತಾದ್ರೂ ನೀವ್ ಹೇಳ್ತೀರಿ ರಾಷ್ಟ್ರ ಮಟ್ಟದ ನಾಯಕರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಮಾಡಿದ್ ಬಿಟ್ರೆ ದೇವೇಗೌಡರದೇ ನಾವು ಅವರೆಲ್ಲ ಹಿರೀಕರು ಅವ್ರ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ. ನಿಮ್ ತರ ನಾವು ನಮ್ಗೆಲ್ಲಾ ಗೊತ್ತು ನಮ್ಗೆ ಅನ್ನೋ ರೀತಿನಲ್ಲಿ ನಾವು ಮಾತಾಡಕ್ಕಾಗಲ್ಲ. ನನ್ಗೂ 57 ವರ್ಷ ಜಗದೀಶ್ ಅವರೇ. 1992ರಲ್ಲಿ ಬೈ ಎಲೆಕ್ಷನ್, ನೀವಿನ್ನೂ 10 ವರ್ಷದ ಹುಡುಗ. ಅವಾಗ ನಿಮ್ಗೆ ಏಜ್ ಒಂದು 45 ಇರ್ಬೋದು ಅಂತ ತಿನ್ನಿ ಜಗದೀಶ್ ಅವರೇ. 97ರಲ್ಲಿ ಇದು DK ಶಿವಕುಮಾರ್ನ ಗುಂಡ ಪಂಡ ಏನೇನೋ ಹೇಳ್ತಿರೋ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿನ, ಒಬ್ಬ ಮುಖ್ಯಮಂತ್ರಿ ಬಗ್ಗೆ ನೀವು ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ನಾನು ಟೀಕೆ ಟಿಪ್ಪಣಿ ಮಾಡುವಾಗ ಅದಕ್ಕೆ ಅರ್ಥ ಇರಬೇಕು. ಅಲ್ಲಿ ಒಂದು ಬೈ ಎಲೆಕ್ಷನ್ ನಡೆಯುವಾಗ ಆ ಪಕ್ಷ ಯಾವ್ದಿರ್ತದೆ ರೂಲಿಂಗ್ ಪಾರ್ಟಿ, ಅದ್ರ ಮಂತ್ರಿಗಳು ಆ ಕ್ಷೇತ್ರನ ವಹಿಸ್ಕೊಳ್ಳೋದು ಸಹಜ. ಬರ್ತಾರೆ, ಜನಸಾಮಾನ್ಯರ ಜೊತೆ ಮಿಂಗಲ್ ಆಗ್ತಾರೆ. ಈ ಕ್ಷೇತ್ರದಲ್ಲಿ ಏನ್ ಸಮಸ್ಯೆ ಇದೆ, ಯಾವ್ಯಾವ ಗ್ರಾಮ ಪಂಚಾಯತಿಯಲ್ಲಿ ಏನ್ ಸಮಸ್ಯೆ ಇದೆ ಅಂತ ಅರ್ಕೊಂಡು ಜನನ ಮನವೊಲಿಸಿ ಕೊನೆ 3 ದಿವಸ ಆದ್ಮೇಲೆ ಎಲ್ಲರೂ ಅವ್ರವ್ರು ಖಾಲಿ ಮಾಡ್ತಾರೆ ಚುನಾವಣಾ ನಿಯಮಾವಳಿ ಪ್ರಕಾರ. ಅಲ್ಲಿ ಐಬಿತಕ್ಕೂ ಗುಂಡಾಗಿರಿ ಮಾಡಿದವ್ರು ಯಾರು, ಗುಂಡಾಗಳು ಯಾರು? 2008 ತಕ್ಕ ಇಲ್ಲಿ ನಿಮ್ ಭಾಗದಲ್ಲಿ ಈ ತಾಲೂಕಲ್ಲಿ ಎಲ್ಲ ಗೊತ್ತಿದೆ. ಇದು ಆಲಪ್ಪನಗುಡ್ಡೆ, ನಡೆಮಾವನಪುರ ಪಂಚಾಯತಿ, ಕಗ್ಗೆರೆ ಪಂಚಾಯತಿ, ಕೊಪ್ಪ ಪಂಚಾಯತಿಗಳಲ್ಲಿ ನಿಮ್ ಪಾರ್ಟಿಲಿ ಈಗ ಇರ್ತಕ್ಕಂಥ YH ಹುಚ್ಚಯ್ಯನವ್ರನ್ನ ಕೇಳಿ 1999ರಲ್ಲಿ ಏನಾಯ್ತು ಅಂತ. ಇಲ್ಲ ನಾನು ನಿಮ್ಮಿಬ್ರು ಈಗ ಫೋನ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ತೀನಿ, ಕೇಳ್ಬಿಡಿ. ಇಲ್ಲ ಅಂದ್ರೆ ಜಗದೀಶ್ ಅವರೇ, ಇಲ್ಲಿ ಗುಂಡಾಗಿರಿ ಮಾಡ್ತಾ ಇರ್ತಕ್ಕಂಥದ್ದವ್ರೆ ಯಾರು ಅಂತ ಇದೆಲ್ಲ ಜನಸಾಮಾನ್ಯರಿಗೆ ಗೊತ್ತದೆ. ಸರ್, ಹೆಚ್ಚು ಕಮ್ಮಿ ನಾನು 100 kg ಇದ್ದೀನಿ, ಸಣ್ಣ ಆಗ್ಬೇಕು, 75 kg ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ 75 kg ಬರ್ತೀರಾ.